ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕಂಸಾಗ್ರ. ಮಾಗಡಿ ತಾಲೂಕಿನ ಕೆಂಪಸಾಗರದಲ್ಲಿ ಬೀದಿ ನಾಯಿಗಳ ಹಾವಳಿಯಿಂದಾಗಿ 3 ಮೇಕೆಗಳು ಮೃತಪಟ್ಟಿವೆ. ರೈತ ವೆಂಕಟೇಶ್ ರವರು ಕೆರೆ ಏರಿಯ ಮೇಲೆ ಮೇಕೆಗಳನ್ನು ಮೇಯಿಸುವಾಗ ಸುಮಾರು 12ಕ್ಕೂ ಹೆಚ್ಚು ಬೀದಿ ನಾಯಿಗಳು ದಾಳಿ ನಡೆಸಿ ಮೇಕೆಗಳ ತಲೆ, ಕತ್ತು, ಹೊಟ್ಟೆಯ ಭಾಗಗಳಿಗೆ ತೀವ್ರ ಗಾಯಗೊಳಿಸಿದ್ದು 3 ಮೇಕೆಗಳು ಸ್ಥಳದಲ್ಲಿಯೇ ಮೃತಪಟ್ಟಿವೆ. 2 ಮೇಕೆಗಳು ಪ್ರಾಣಾಪಾಯದಿಂದ ಪಾರಾಗಿವೆ. ಬೀದಿ ನಾಯಿಗಳ ಉಪ್ಪಟಳ ಮಿತಿಮೀರಿದೆ. ಮಕ್ಕಳನ್ನು ಶಾಲೆಗಳಿಗೆ ಕಳಿಸಲು ಹಾಗೂ ಸಾಕು ಪ್ರಾಣಿಗಳನ್ನು ಮೇಯಿಸಲು ಹೊಲ ಗದ್ದೆಗಳಿಗೆ ಹೋಗಲು ಭಯದ ವಾತಾವರಣ ನಿರ್ಮಾಣವಾಗಿದೆ. ಜೀವನಕ್ಕೆ ಆಧಾರವಾಗಿದ್ದ ಮೇಕೆಗಳು ಸತ್ತಿದ್ದು ಅಪಾರ ನಷ್ಟವಾಗಿದೆ ಎಂದು ರೈತ ವೆಂಕಟೇಶ್ ಕಣ್ಣೀರು ಹಾಕಿದರು. ಹಿಂಗೆ ಮರಿ ಕಡೆಗೆ ನನ್ನ ಮೇಕೆ ಅಲ್ಲೇ ಮೇಯಿಸ್ತಿದ್ದೆ. ಏನಲ್ಲ ಒಂದೆರಡು ಹೂವು ಇದ್ದು ಹೂವು ಬಿಡಿಸ್ಕೊತಿದ್ದೆ. ಅಲ್ಲೇ ಕಾಣ ನಾನು ನಿಯತ್ತಾಗಿ ಹೇಳ್ತಾ ಇರೋದು. ಹೂವನ್ನು ನೋಡ ಕವರಲ್ಲೇ ಅಲ್ಲಿ ಬಿಡಿಸ್ಕೊಂಡು ಕೈ ಕಂತು ಮೇಕೆ ಮರಿ ಬಂದು ನೋಡ್ದೆ. 6 ನಾಯಿ ಈ ಮರಿಗೆ ಹಿಡ್ಕೊಂಡಿತ್ತು. ಅವಾಗ ಓಡ್ಸಕ್ ಹೋದೆ. ಹಂಗ್ ಓಡಿಸಿದ ತಕ್ಷಣ ಇನ್ನು 3-4 ಬಂದ್ಬಿಟ್ಟು ನಾನು ಈ ಕಡೆ ಓಡ್ಸಕ್ಕೂ ಆಗಲಿಲ್ಲ, ಆ ಕಡೆ ಓಡ್ಸಕ್ಕೂ ಆಗಲಿಲ್ಲ. ನಾನು ನಂದೇನಿಲ್ಲ. ಎಷ್ಟು ಮರಿಗಳು ಸತ್ತಿದ್ದಾವೆ? ಅದೇ 3 ಮರಿ ಸತ್ತಿದ್ದಾವೆ. ಎಷ್ಟು ನಾಯಿಗಳು ಅಟ್ಯಾಕ್ ಮಾಡೋದು ಅಲ್ಲಿ? 12 ನಾಯಿ ಇದ್ವಾ? ನಿಮ್ಮ ಹೆಸರು? ಯಾವ ಊರು? ಅವು ಮೇಕೆ ಇಟ್ಕೊಂಡು ಹೋದ್ವಿ. ಮಧ್ಯಾಹ್ನ ತಕ್ಕ ಕೂಲಿ ಮಾಡ್ಕೊಂಡು ಮಧ್ಯಾಹ್ನ ಮೇಲೆ ಮೇಕೆ ಮೇಯ್ಸಕ್ಕೆ ಹೋದ್ವಿ. ನಾವು ಬಡವರು. ಮೇಕೆ ಮೇಯ್ಸಕ್ಕೆ ಹೋದಾಗ 6 ನಾಯಿಗಳು ಬಂದು ಮೇಕೆಗಳನ್ನ ಕಡ್ದಾಕಿ ನಮ್ಮ ಮೇಲೆ ಬಿದ್ದು ಅನಾಹುತ ಮಾಡವೆ. ಇದು ನಾವು ತೀರಾ ಬಡವರು. ನಮ್ಗೇನೇನು ಇದರಿಂದ ನಮಗೆ ಸಹಾಯ ಬೇಕು. ನಿಮ್ಗೇನಾದ್ರು ಸಮಸ್ಯೆ ಆಗಿದೆ ಮೇಡಮ್ ನಾಯಿಗಳಿಂದ? ಏನಾದ್ರು ನಮ್ಮ ಮೇಲೆ ಬೀಳಕ್ ಬಂದ್ವಿ. ಜನಗಳೆಲ್ಲ ಸುತ್ಕೊಂಡು ಬಿಡಿಸಿದ್ರು. ಹೆಚ್ಚು ನಾಯಿಗಳು ಇದಾವ ಈಗ ಊರಲ್ಲಿ, ಗ್ರಾಮದಲ್ಲಿ? ಹೆಂಗೆ? ಹೆಚ್ಚಾಗಿ ನಾಯಿ ಆಗಬೇಕು. ಓಕೆ, ನಿಮ್ಮ ಹೆಸರು? ಶಿವಮ್ಮ. ಹೀಗೆ ಊಟ ಮಾಡೋಣ ಅಂತ ಹೋಗಿದ್ದು. ಹಿಂಗೆ ಲಭೋ ಅಂತ ಇವ್ರು ಬಡ್ಕೊಂಡ್ಬಿಟ್ರು. ನಾನು ಸುರೇಶ್ ಅಂದ್ಬಿಟ್ಟು ಇಬ್ರು ಓಡೋದು. ಅವಾಗ ನೋಡ್ರೆ ಒಂದು 10-12 ನಾಯಿಗಳು ಹಿಡ್ಕೊಂಡ್ ಬಂದ್ಬಿಟ್ಟವೆ ಮೇಕೆನ. ನಾವು ಗೊತ್ತ ಮಾಡಿ ತಗೊಂಡು ನುಗ್ಗಿದೆ ಓಡೋದಾಗ ಇವ ಹತ್ತಕ್ಕಿಂತ ಓಡೋಗ್ಬಿಟ್ಟು ಹಂಗೂ ಓಡೋದ್ರು 3 ಮರಿ ಬಲಿಯಾಗ್ಬಿಟ್ಟವೆ. ಬಲಿಯಾಗವೆ. ಇನ್ನು ಮುಂದೆ ಮಕ್ಳು ಮರಿಗಳು ಅಲ್ಲಿ ಇಲ್ಲಿ ಸ್ಕೂಲ್ಗೆ ಒಬ್ಬೊಬ್ಬರೇ ಏನನ್ನ ಸಿಂಗಲಾಗಿ ಬರ್ತಾರೆ. ಅವಾಗ ಈಗ ಅವು ರಕ್ತ ಕುಡ್ದಿರೋ ನಾಯಿಗಳು ಸುಮ್ಮಿರ್ತಾವ. ಅವ್ರ ಮೇಲೆ ಇವ್ರ ಮೇಲೆ ಮನ್ಸ್ರ ಮೇಲೆ, ಈಗ ಪ್ರಾಣಿಗಳ ಮೇಲೆ ಇವ್ರ ಮೇಲೆ ಬಿದ್ದಿರೋವು ಹಿಂಗೆ ಮನ್ಸ್ರ ಮೇಲೆ ಬಿಡ್ತಾವ. ಈಗ ಮಕ್ಳು ಮರಿ ನಮ್ಗೆ 700 ಹೋಯ್ತಾರೆ ನಡ್ಕೊಂಡು. ಗದ್ದೆ ಬಲ್ಲಾಸಿಂದ ಹೋಯ್ತಾರೆ, ಅಲಾಸಿಂದ ಹೋಯ್ತಾರೆ. ಅವ್ರ ಮೇಲೆ ಬಿದ್ದರೆ ಏನು ಮಾಡೋದು? ಅದಕ್ಕೆ ಅಧಿಕಾರಿಗಳು ಈ ಥರ ಸಂಬಂಧಪಟ್ಟಂತೆ ಈ ನಾಯಿಗಳಿಗೆ ಏನಾರ ಪರಿಹಾರ ಮಾಡಿ ಹಿಡಿಸೋಕೆ ಏನಾರ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊಂತೀವಿ. ಗ್ರಾಮದಲ್ಲಿ ಈ ಕ್ವಾಂಡಳ್ಳಿಯಿಂದ ಬೈನಹಳ್ಳಿ ಗಂಟ ಓಡಾಡೋ ನಾಯಿಗಳು ಇವು. ಒಂದು 10-12 ನಾಯಿಗಳು ಇವೆ. ಅಂದ್ರೆ ಅಕ್ಕಪಕ್ಕ ಕೋಳಿ ಫಾರಂ ಇರೋದ್ರಿಂದ ಆ ಕೋಳಿಗಳನ್ನ ತಿನ್ಬಿಟ್ಟು ಈ ಮಟ್ಟಕ್ಕೆ ರೂಢಿ ಆಗಿರೋದವು. ರೂಢಿ ಆಗ್ಬಿಟ್ಟು ಈಗ ಕೋಳಿಗಳು ಇಲ್ಲ ಅಂದ್ಬಿಟ್ಟು ಈಗ ಮೇಕೆಗಳನ್ನ ಅಂತೆ ಅವು ಇವನ್ನ ಹಿಡ್ಕೊಂತಾವೆ. ಹುಡುಗರು ಚಿಕ್ಕವರೆಲ್ಲ ಬಂದ್ರೆ ಅವ್ರು ಹುಡುಗರ್ನ ಬಿಡ್ತಾರ? ಹುಡುಗರ್ನ ಎಲ್ಲಿ ಬಿಡ್ತವೆ? ಅವನು ಹುಡುಗರ್ನ ಮೇಲೆ ಗೊಂಬಳಿಗೆ ಭಯಕ್ಕೆ ಯಾರನ್ನು ಜೊತೆಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಯ್ತದೆ? ಮಕ್ಳು ಮರಿ ಮೇಲೆ ಬಿಟ್ರೆ ಯಾರನ್ನ ಇದ್ರೆ ಏನಾನ ಕಾಪಾಡ್ಬೋದು. ಯಾರು ಇಲ್ಲ ಅಂದ್ರೆ ಯಾರು ಕಾಪಾಡ್ತಾರೆ? ಅದಕ್ಕೆ ಒಂದು ಪರಿಹಾರ ಮಾಡ್ಬೇಕು. ಆ ನಾಯಿಗಳಿಗೆ ಒಂದು ಏನಾನ ಒಂದು ಹಿಡ್ಕೊಂಡೋಗೋ ತರ ವ್ಯವಸ್ಥೆ ಮಾಡಿ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ಕೊಂಡು. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಜಯಣ್ಣ ಅಂತ ಅಂದ್ಬಿಟ್ಟು ಕೆಂಪಸಾಗರದವರೇನೆ ನಾವು. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನ. ವಂದನೆಗಳು.